ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಬಂದ್ ಮಾಡುತ್ತಾ ಅಥವಾ ಸರ್ಕಾರದಲ್ಲಿರುವ ಸಚಿವರ ಈ ಯೋಜನೆಗಳ ಬಗ್ಗೆ ಏನೆಲ್ಲ ಹೇಳುತ್ತಿದ್ದಾರೆ ಮತ್ತು ರಾಜಕೀಯ ಧುರೀಣರು ಈ ಯೋಜನೆಗಳ ಬಗ್ಗೆ ಹೇಳುತ್ತಿರುವುದಾದರೂ ಏನು ಎಂಬ ವಿಷಯವನ್ನು ನಾನು ಇವತ್ತು ತಿಳಿಸಿಕೊಡಲು ಬಂದಿದ್ದೇನೆ. ಹಾಗೆಯೇ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಅಪ್ಡೇಟ್ಗಾಗಿ ನೋಟಿಫಿಕೇಷನ್ನ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ದೇಶದಾದ್ಯಂತ ಹೆಸರು ಮಾಡಿ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ತಲುಪಲು ಯಶಸ್ವಿಯಾಗಿದೆ ಎಂದು ಹೇಳಬಹುದು. ಆದರೆ ಈ ಸಮಯ ಈಗ ಬದಲಾಗಿದೆ. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಂದಂತಹ ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಂಡ ಕಾಂಗ್ರೆಸ್ ಈ ವಿಚಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಜನರಿಗೆ ಇಷ್ಟವಾಗಿಲ್ಲವೇನೋ ಎಂಬ ವಿಚಾರದಲ್ಲಿ ಅಲ್ಲಿರುವಂತಹ ನಾಯಕರೇ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಲು CM ಸರ್ಗೆ ಸಲಹೆ ನೀಡಿದ್ದಾರೆ ಎಂದು ಹೇಳಬಹುದು. ಏಕೆಂದರೆ ಸ್ನೇಹಿತರೆ, ರಾಜ್ಯದಲ್ಲಿರುವಂತಹ ವಿವಿಧ ರೀತಿಯ ಯೋಜನೆಗಳು, ಅದರಲ್ಲಂತೂ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾದ ಒಂದು ಯೋಜನೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವ ನಿಧಿ, ಅನ್ನಭಾಗ್ಯ ಯೋಜನೆ ಮುಂತಾದ ಮತ್ತು ಯೋಜನೆಗಳನ್ನು ಸರ್ಕಾರ ವಿವಿಧ ರೀತಿಯಲ್ಲಿ ಸಮಯದಲ್ಲೇ ಜಾರಿಗೊಳಿಸಿತ್ತು. ಆದರೆ ಈಗ ಆ ಎಲ್ಲ ಯೋಜನೆಗಳನ್ನು ಬಂದ್ ಮಾಡುವ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಆದರೆ ಈ ವಿಚಾರದಲ್ಲಿ ಸಚಿವರು CM ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಎಂದು ಹೇಳಬಹುದು. ಮತ್ತು ವಿವಿಧ ರೀತಿಯ ವಿರೋಧ ಪಕ್ಷಗಳು ಕೂಡ ಈ ಯೋಜನೆಗಳ ವಿಚಾರದಲ್ಲಿ ಈ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ವಿವಿಧ ರೀತಿಯಲ್ಲಿ ಬೊಕ್ಕಸಕ್ಕೆ ನಷ್ಟವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DCM ಆದ DK ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಅವರು ಎಲ್ಲೂ ಕೂಡ ಯಾವ ಯೋಜನೆಗಳನ್ನು ಕೂಡ ನಾವು ಬಂದ್ ಮಾಡುವುದಿಲ್ಲ, ಹಾಗೆಯೇ ಈ ಎಲ್ಲ ರೀತಿಯ ಯೋಜನೆಗಳನ್ನು ನಾವು ಬಜೆಟ್ನಲ್ಲಿ ಒಂದಷ್ಟು ಅಮೌಂಟನ್ನು ಎತ್ತಿಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ಮತ್ತು ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಇರುವ ತನಕ ಈ ಎಲ್ಲ ಯೋಜನೆಗಳನ್ನು ಮರುಪರಿಶೀಲನೆ ಮಾಡುವ ಯಾವ ರೀತಿಯ ಅಗತ್ಯವೂ ನಮಗೆ ಬಿದ್ದಿಲ್ಲ. ಮತ್ತು ಈ ವಿಚಾರದಲ್ಲಿ ಸರ್ಕಾರ ಸದೃಢವಾಗಿದೆ ಮತ್ತು ಜನರಿಗೆ ತಲುಪಬಹುದಾದ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಬದ್ಧವಾಗಿದೆ ಎಂಬ ಹೇಳಿಕೆಯನ್ನು ನೀಡುತ್ತಿದ್ದಾರೆ CM ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ. ಯಾಕೆಂದರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಇನ್ನೂ ಜನರಿಗೆ ತಲುಪಿಲ್ಲ. ಆದ್ದರಿಂದ ಜನರಿರುವಂತಹ ಹಲವು ರೀತಿಯ ಅನುಮಾನದ ಅಂಶಗಳಿಗೆ ಈ ಸರ್ಕಾರದ ಯೋಜನೆಗಳು ಕೂಡ ಕಾರಣವಾಗುತ್ತಿದೆ. ಆದರೆ ಈ ಎಲ್ಲ ಸರ್ಕಾರದ ಯೋಜನೆಗಳನ್ನು ವಿವಿಧ ರೀತಿಯಲ್ಲಿ ನಾವು ಜನರಿಗೆ ತಲುಪಿಸುವ ಒಂದು ಕಾರ್ಯವನ್ನು ಮಾಡುತ್ತೇವೆ ಎಂಬ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ಇನ್ನಷ್ಟು ಈ ವಿಚಾರವನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.